ನಾಳೆ ಬೆಳಗ್ಗೆ 6:30ಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡಲಿದ್ದಾರೆ. ಇರಾನ್ ವಿರುದ್ಧ ಯುದ್ಧ ನಿಲ್ಲಿಸುವ ಮಾತನಾಡ್ತಾರ ಟ್ರಂಪ್. ಹೆಚ್ಚು ಕಡಿಮೆ ಒಂದು ತಿಂಗಳಾಯಿತು, ಒಂದು ತಿಂಗಳ ಮೇಲೆ ಒಂದೆರಡು ದಿನ ಆಗಿರಬೇಕೀಗ. ನಿರಂತರವಾಗಿ ಯುದ್ಧ ನಡೀತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ನ ಸರ್ವನಾಶಕ್ಕೆ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ನಿರಂತರವಾಗಿ ಯುದ್ಧ ನಡೀತಾ ಇದೆ. ಇದೆಲ್ಲದರ ನಡುವೆ ಹಲವು ಹೇಳಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಸುದ್ದಿ ಆಗ್ತಾನೆ ಇದ್ದಾರೆ. ಈಗ ಮತ್ತೆ ನಾಳೆ ಬೆಳಗ್ಗೆ 6:30ಕ್ಕೆ ಭಾಷಣ ಮಾಡ್ತಾರಂತೆ ಡೊನಾಲ್ಡ್ ಟ್ರಂಪ್ ಅವರು. ಇರಾನ್ ವಿರುದ್ಧ ಯುದ್ಧ ನಿಲ್ಲಿಸುವ ಮಾತನಾಡ್ತಾರ. ಹಾಗಾದ್ರೆ ಅಮೆರಿಕ ಅಧ್ಯಕ್ಷರಿಂದ ಮಹತ್ವದ ಘೋಷಣೆಯ ನಿರೀಕ್ಷೆ ಅಂತೂ ಇದ್ದೇ ಇದೆ. ಅಮೆರಿಕ ಸ್ಥಳೀಯ ಕಾಲಮಾನ ಬುಧವಾರ ರಾತ್ರಿ 9ಕ್ಕೆ ಭಾಷಣವನ್ನ ಮಾಡ್ತಾರೆ. ಭಾರತೀಯ ಕಾಲಮಾನ ಗುರುವಾರ ಬೆಳಗ್ಗೆ 6:30ಕ್ಕೆ ಟ್ರಂಪ್ ಭಾಷಣ ಸಿಗುತ್ತೆ. ಅಮೆರಿಕ ಅಧ್ಯಕ್ಷರ ಭಾಷಣದ ಕುರಿತಾಗಿ ವೈಟ್ ಹೌಸ್ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿರೋದು. ಡೊನಾಲ್ಡ್ ಟ್ರಂಪ್ ಮಾತನ್ನ ಎಷ್ಟರ ಮಟ್ಟಿಗೆ ಅಥವಾ ಭಾಷಣವನ್ನ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಬಿಡಬೇಕು ಗೊತ್ತಿಲ್ಲ. ಯಾಕೆಂತ ಅಂದ್ರೆ ಅವರು ಕದನ ವಿರಾಮ ಅಂತ ಅಂದ್ರು, ನಾವು ದಾಳಿ ಮಾಡಲ್ಲ ಅಂತ ಅಂದ್ರು. ನೋಡಿದ್ರೆ ಈಗ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ ಅಮೆರಿಕ ಮತ್ತು ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ. ಇರಾನ್ ಇನ್ ಸೈಲೆಂಟ್ ಆಗಿ ಕೂತಿಲ್ಲ ಮತ್ತು ಇಸ್ರೇಲ್ ಮತ್ತು ಅಮೆರಿಕನ ನಂಬೋ ಪರಿಸ್ಥಿತಿಯಲ್ಲಂತೂ ಸದ್ಯಕ್ಕಂತೂ ಇಲ್ಲ. ಸೊ ಹಾಗಾಗಿ ಈ ಯುದ್ಧ ಇಲ್ಲಿಗೆ ನಿಲ್ಲುತ್ತಾ ಅಂತ ಅಂದರೆ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ಇರಾನ್ ಕೂಡ ಹಲವು ಷರತ್ತುಗಳನ್ನು ವಿಧಿಸಿದೆ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ. ಜೊತೆಗೆ ಅಮೆರಿಕ ಕೂಡ ಇರಾನ್ ಮೇಲೆ ಸಾಕಷ್ಟು ಷರತ್ತುಗಳನ್ನು ವಿಧಿಸಿದೆ. ಅಣುಸ್ಥಾವರ ಘಟಕದ ಮೇಲೆ ಈಗಾಗಲೇ ಅಮೆರಿಕ ದಾಳಿಯನ್ನ ಕೂಡ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಯುದ್ಧ ನಿಲ್ಲುತ್ತೆ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಟ್ರಂಪ್ ಯುದ್ಧ ಅಂತ್ಯವಾಗುವ ಸೂಚನೆ ಕೊಟ್ಟ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಚೇತರಿಕೆ. ಮುಂಬೈ ಷೇರು ಮಾರುಕಟ್ಟೆ ದಿನದ ಆರಂಭದಲ್ಲೇ 1600 ಅಂಕಗಳ ಏರಿಕೆಯಾಗಿದೆ. ನಿಫ್ಟಿಯಲ್ಲೂ 500 ಅಂಕಗಳ ಏರಿಕೆ ದಾಖಲಿಸಿದ ಮುಂಬೈ ಷೇರು ಮಾರುಕಟ್ಟೆ 2 ರಿಂದ 3 ವಾರಗಳಲ್ಲಿ ಯುದ್ಧ ಅಂತ್ಯ ಮಾಡೋದಾಗಿ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆ ಹಲವು ಷೇರುಗಳ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಣಕಾಸು ಸೇವೆ, FMCG ಸೇರಿದಂತೆ ಹಲವು ಷೇರುಗಳಲ್ಲಿ ಏರಿಕೆ ದಾಖಲಾಗಿರೋದು. ರಿಸರ್ವ್ ಬ್ಯಾಂಕ್ನಿಂದಲೂ ಹೂಡಿಕೆದಾರರಿಗೆ ಭಾರಿ ರಿಲೀಫ್ ಆಗಿದೆ. ಮತ್ತೆ ಹಳೆಗೆ ಮರಳುವ ಸೂಚನೆಯನ್ನ ನೀಡಿದೆ ಷೇರು ಮಾರುಕಟ್ಟೆ. ಕಳೆದ ಒಂದು ತಿಂಗಳಲ್ಲಿ 10,000ಕ್ಕೂ ಹೆಚ್ಚು ಅಂಕಗಳ ಕುಸಿತ ದಾಖಲಿಸಿದ್ದ ಸೆನೆಕ್ಸ್ ಟ್ರಂಪ್ ಯುದ್ಧ ಅಂತ್ಯವಾಗುವ ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಷೇರು ಮಾರುಕಟ್ಟೆಯಲ್ಲಿ ಚೇತರಿಕೆ ಆಗಿರೋದು. ಜೊತೆಗೆ ನಾಳೆ ಬೆಳಗ್ಗೆ 6:30ಕ್ಕೆ ಅವರು ಭಾಷಣ ಬೇರೆ ಮಾಡಲಿದ್ದಾರೆ. ಆ ಭಾಷಣದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಇಡೀ ಜಗತ್ತು ಅನ್ಕೊಳ್ಳೋ ರೀತಿಯಲ್ಲಿ ಅಥವಾ ಇಡೀ ಜಗತ್ತು ಅನ್ಕೊಳ್ಳೋದೇ ಬೇರೆ, ಅವರು ಮಾಡೋದೇ ಬೇರೆ ಅಂತ ಪರಿಸ್ಥಿತಿ ಆಗಿ ಹೋಗ್ಬಿಟ್ಟಿದೆ ಈಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಡೊನಾಲ್ಡ್ ಟ್ರಂಪ್ ಅವರನ್ನ ಎಷ್ಟರ ಮಟ್ಟಿಗೆ ಜನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ನಾಳೆ ಮಾತಾಡ್ತಾರಂತೆ. ಏನು ಮಾತಾಡ್ಬೋದು, ಏನು ನಿರೀಕ್ಷೆ ಮಾಡ್ಬೋದು ಅಂತ? ರಾಮ್, ಏನೊಂದು ಇರಾನ್ ವಿರುದ್ಧ ಯುದ್ಧ ನಡೀತಾ ಇದೆ, ಅದು 33ನೇ ದಿನ ಇವತ್ತು. ಈ 33ನೇ ದಿನಕ್ಕೆ ಒಂದು ಟರ್ನ್ ಹೊಡೆಯುವಂಥ ಹೇಳಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಆಗ ನೋಡಿದ್ರೆ ನಿನ್ನೆ ಕೂಡ ಡೊನಾಲ್ಡ್ ಟ್ರಂಪ್ ಇದೇ ರೀತಿಯಾಗಿ ಮಾತನಾಡಿದ್ರು, 4 ರಿಂದ 6 ವಾರಗಳಲ್ಲಿ ನಾವು ಯುದ್ಧ ಮುಗಿಸ್ತೀವಿ ಅಂತ. ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಪ್ರಮುಖವಾದಂತಹ ಒಂದು ಗುರಿ ಇರೋದು, ಅಂದರೆ ಅಮೆರಿಕದ ಗುರಿ ಇರೋದು, ಇರಾನ್ನ ಇಂಧನ ಮತ್ತು ಪರಮಾಣು ಸ್ಥಾವರಗಳನ್ನು ಮತ್ತು ಇರಾನ್ನ ಆರ್ಥಿಕ ಮೂಲಗಳನ್ನು ನಷ್ಟ ಮಾಡಬೇಕು. ಆ ಮೂಲಕ ಇರಾನ್ ಹಿಂದೆಂದೂ ಕೂಡ ಅಣ್ವಸ್ತ್ರ ತಯಾರಿಕೆ ಮಾಡ್ದಲೇ ಇರೋ ಹಂತಕ್ಕೆ ತಲುಪಿಸಬೇಕು ಅನ್ನೋದಷ್ಟೇ ನಮ್ಮ ಗುರಿ ಅಂತ ನಿನ್ನೆ ಅಷ್ಟೇ ಹೇಳಿದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು. ಇವತ್ತಿಗೂ ಅದೇ ಮಾತನ್ನು ಪುನರುಚ್ಚರಿಸಿದ್ದಾರೆ. ಆದರೆ ತಾವು ಯುದ್ಧವನ್ನು ಮುಗಿಸುವ ಗುರಿಯನ್ನು ಏನಂದರೆ 2 ರಿಂದ 3 ವಾರಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿವರೆಗೂ ನಮ್ಮ ವಾಯುದಾಳಿ ನಿರಂತರವಾಗಿರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಹೊರಬಿದ್ದ ಕೂಡಲೇ ಯುದ್ಧ ಇನ್ನೇನು ಮುಕ್ತಾಯ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕ ಕೂಡಲೇ ಶೇರ್ ಮಾರುಕಟ್ಟೆ, ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ ಒಂದು ರೀತಿ ಹೈ ಜಂಪ್ ಆಗಿದೆ. 1500ಕ್ಕೂ ಹೆಚ್ಚು ಪಾಯಿಂಟ್ಗಳ ಒಂದು ಅಂಶಗಳ ಏರಿಕೆ ಕಂಡು ಬಂದಿದೆ. ಹಂಗೆ ನೋಡಿದ್ರೆ ಕಳೆದ ಒಂದು ತಿಂಗಳಿಂದ 10,000ಕ್ಕೂ ಹೆಚ್ಚು ಅಂಕಗಳ ಕುಸಿತ ಕಂಡು ಬಂದಿತ್ತು. ಈಗ ಅದು ಏರಿಕೆ ಹಾದಿಗೆ ಮರಳಿದೆ. ನಾಳೆ ಇವೆಲ್ಲ ಬೆಳವಣಿಗೆ ನಡುವೆ ನಾಳೆ ಬೆಳಗ್ಗೆ 6:30ಕ್ಕೆ ಅಂದರೆ ನಮ್ಮ ಭಾರತೀಯ ಕಾಲಮಾನದಲ್ಲಿ ನಾಳೆ ಬೆಳಗ್ಗೆ 6:30ಕ್ಕೆ ಟ್ರಂಪ್ ಅವರ
ಭಾಷಣ ಇರುತ್ತೆ. ಅಂದರೆ ಅಮೆರಿಕದ ಕಾಲಮಾನದಲ್ಲಿ ಅದು ಬುಧವಾರ ರಾತ್ರಿ 9:30 ಅಂತ ಆಗುತ್ತೆ. ಆ ಒಂದು ಭಾಷಣದಲ್ಲಿ ನಾಳೆ ಬೆಳಗ್ಗೆ 6:00 ಭಾರತದಲ್ಲಿ ಬರುವಂಥ ಭಾಷಣದಲ್ಲಿ ಟ್ರಂಪ್ ಅವರು ಯಾವ ರೀತಿಯಾದಂಥ ಘೋಷಣೆ ಮಾಡಲಿದ್ದಾರೆ ಅನ್ನೋದು ಕುತೂಹಲ. ಯಾಕೆಂದರೆ ಟ್ರಂಪ್ ಪದೇ ಪದೇ ಯೂ ಟರ್ನ್ ಮಾಡೋದು, ತಮ್ಮ ಹೇಳಿಕೆಗಳನ್ನು ತಿರುಗಿಸೋದು, ಮತ್ತು ಇದು ಬೆಳಗ್ಗೆ ಒಂದು ಹೇಳಿಕೆ ಕೊಡೋದು, ಸಂಜೆ ಒಂದು ಹೇಳಿಕೆ ಕೊಡೋದು ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ನಾವು 3 ವಾರದೊಳಗೆ ಯುದ್ಧ ಅಂತ್ಯ ಮಾಡ್ತೀವಿ ಅಂತೇನೋ ಹೇಳಿದ್ದಾರೆ. ಆದರೆ ನಾಳೆಯ ಅವರ ಭಾಷಣದಲ್ಲಿ ಏನಿರುತ್ತೆ, ಇದೇ ಯುದ್ಧವನ್ನು ಅಂತ್ಯಗೊಳಿಸೋ ಅಂಥದ ಮಾತೆ ಪುನರುಚ್ಚಾರ ಆಗುತ್ತಾ ಅಥವಾ ಬೇರೆ ಏನಾದರೂ ಹೇಳಿಕೆಗಳನ್ನು ಕೊಡ್ತಾರಾ? ಕೇವಲ ಒಂದು ದಿನದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು ಟ್ರಂಪ್ ಮಾತಲ್ಲಿ ಅನ್ನೋದು ನಿರೀಕ್ಷೆ ಮಾಡೋದು ಭಾರಿ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ನಾಳೆ ಭಾಷಣದತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಜೊತೆಗೆ ಈಗಾಗಲೇ ಒಂದು ರೀತಿ ಯುದ್ಧವನ್ನು ಅಂತ್ಯಗೊಳಿಸೋ ಅಂತ ಮಾತಾಡ್ತಿರೋದ್ರಿಂದ ನಾವು ಈ ಯುದ್ಧದಿಂದ ದೂರ ಹೋಗ್ತೀವಿ, ಹರ್ಮುಜ್ ಜಲಸಂಧಿ ಮುಕ್ತ ಮಾಡ್ಕೊಳ್ಳೋದು ಯುರೋಪ್ ಮತ್ತು ಏಷ್ಯಾಗೆ ಬಿಟ್ಟ ವಿಚಾರ, ನಾವು ಈ ಯುದ್ಧದಿಂದ ವಾಪಸ್ ಬರ್ತೀವಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಇತ್ತ ಇಸ್ರೇಲ್ ಮಾತ್ರ ನಾವು ಯುದ್ಧವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಏನು ಕೊಲ್ಲಿ ಯುದ್ಧ ಇದೆಯಲ್ಲ ಅದು ಇನ್ನೇನು ಅಂತ್ಯಗೊಳ್ಳೋ ಹಂತದಲ್ಲಿ ಇದೆಯಾ ಅನ್ನೋ ಒಂದು ನಿರೀಕ್ಷೆ, ಆಶಾವಾದ ಮೂಡ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.